ನನಗೆ ಇವತ್ತೇನು ನಾನು ಆಗಿದ್ದೀನಿ ಹಿಂದಕ್ಕೆ ತಿರುಗಿ ನೋಡಿದಾಗ ನಾನು ಹಿಂಗೆ ಆಗಿದ್ದು ಹೌದಾ ಅಂತೇಳಿ ಅನಿಸುತ್ತೆ. ನಾನು ಹೈಸ್ಕೂಲಿಗೆ ಹೋಗುವಾಗ ಮೂರು ದಿನ ಅನ್ನ ಇರಲಿಲ್ಲ. ಹಲಸಿನ ಹಣ್ಣು ತಿಂದು ಬದುಕಿದ್ದು, ಅನ್ನದ ಬದಲಿಗೆ ಹಲಸಿನ ಹಣ್ಣು. ಅವತ್ತಿನಿಂದ ನನ್ನ ಬದುಕು ಬದಲಾವಣೆ ಆಗಿದೆ. ತಾರಗೊಳ್ಳಿ ನಾಗರಾಜರಾವ್ ಅಂತ ಅವರು ಬ್ರಾಹ್ಮಣರು, ನಾನು ಒಕ್ಕಲಿಗರು, ಅರ್ಥಾತ್ ಸಂಬಂಧವೇ ಇಲ್ಲ ನಮಗೆ. ಆಕಸ್ಮಿಕ ಇದೊಂದು BCom ಮುಗಿಯೋವರೆಗೆ ಅನ್ನ ಕೊಟ್ಟರು, ಬಟ್ಟೆ ಕೊಟ್ಟರು, ಫೀಸ್ ಕೊಟ್ಟರು. ಊರಿಗೆ ಯಾರಾದರೂ ಕಾನ್ಸ್ಟೇಬಲ್ ಬಂದರೆ ಹೆದರು ಓಡೋಗೋಂಥ ಒಂದು ವಾತಾವರಣ ಇತ್ತು. ಆವಾಗ ನಾವು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡ್ತಾಯಿದ್ವಿ, ಪ್ರತಿಭಟನೆ ಮಾಡ್ತಾಯಿದ್ವಿ, 100 ಜನರನ್ನು ಸೇರಿಸ್ತಾ ಇದ್ವಿ, ಗೆರವ್ ಮಾಡ್ತಾಯಿದ್ವಿ. ಅದು ಏನೋ ಒಂದು ಕೆಟ್ಟ ಧೈರ್ಯ ನನಗೆ. ಜನ ಈಗ ಅರೆಸ್ಟ್ ಆಗ್ತಾನೆ, ಈಗ ಹೊಡಿತಾರೆ ಇವನಿಗೆ ಅಂತ ಕುತೂಹಲದಿಂದ ನೋಡೋಕ್ಕೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಸೇರ್ತೀವಿ. ಆ ಚುನಾವಣೆಯಲ್ಲಿ ಸೋತೆ, 85 ಚುನಾವಣೆಯಲ್ಲಿ ಸೋತೆ, 89 ಚುನಾವಣೆಯಲ್ಲೂ ಸೋತೆ. 3 ಚುನಾವಣೆ ಸೋಲಾಯಿತು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಸಾಧಕ ಶಾಸಕರ, ಮಾಜಿ ಸಚಿವರ, ರಾಜಕಾರಣಿಗಳ ಒಂದು ಸಂದರ್ಶನದ ಸರಣಿಯನ್ನು ನೀವು ನಿರಂತರವಾಗಿ ಗಮನಿಸ್ತಾ ಇದ್ದೀರಿ. ಅದಕ್ಕೆ ತಕ್ಕನಾಗಿ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ 3-4 ರಾಜಕೀಯ ಧುರೀಣರ ಸಂದರ್ಶನವನ್ನು ನೀವು ಆಸ್ವಾದಿಸಿದ್ದೀರಿ. ಈಗ ತೀರ್ಥಹಳ್ಳಿ ಮೂಲದಿಂದ, RSSನ ಮೂಲದಿಂದ ಹ್ಯಾಟ್ರಿಕ್ ಸಾಧನೆ, ನಿರಂತರ 4 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಕ್ರತುಶಕ್ತಿ ಮತ್ತು ತನ್ನ ಜನಪ್ರಿಯತೆಯಿಂದ ಗೆದ್ದು ಬಂದಂಥ ಅರಗ ಜ್ಞಾನೇಂದ್ರ ಅವರ ಬಗ್ಗೆ, ಅವರ ಜೀವನದ, ಹೋರಾಟದ ಮತ್ತು ಅವರ ಸಾಧ್ಯತೆ, ಸಾಧನೆಯ ಒಂದು ಒಳಚಿತ್ರವನ್ನು ಅವರ ಮಾತಿನ ಮೂಲಕ ಕಟ್ಟೋಣ ಅನ್ನುವ ಕಾರಣಕ್ಕಾಗಿ ಅವರನ್ನು ಸಂದರ್ಶಿಸಿದೆ. ಈ ಸಂದರ್ಶನ ನನಗೆ ಅತ್ಯಂತ ಆತ್ಮತೃಪ್ತಿಯನ್ನು ಕೊಟ್ಟಂಥ ಸಂದರ್ಶನ. ಯಾಕೆಂತಂದರೆ ಒಬ್ಬ ರಾಜಕಾರಣಿಯು ಕೂಡ ಎಷ್ಟು ಸೌಜನ್ಯಯುತವಾಗಿ ಜನಪ್ರಿಯತೆ ಒಂದು ಹಂತದಲ್ಲಿ ತಲೆ ತಿರುಗಿಸಬಹುದಾದಂಥ ಸಾಧ್ಯತೆಯಲ್ಲೂ ಕೂಡ ನೆಲದ ಮೇಲೆ ನಿಂತು ಜನರ ಆಶೋತ್ತರಗಳನ್ನು ಈಡೇರಿಸುವ ಕಾಯಕವನ್ನು ನಿರಂತರವಾಗಿ ಮಾಡ್ಕೊಬಂದು, ಬೊಮ್ಮಾಯಿ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಸ್ವಲ್ಪ ಮಟ್ಟಿಗೆ ಅವರ ಮಾತು ಕೃತಿಯ ಮಧ್ಯೆ ವ್ಯತ್ಯಾಸ ಕಂಡುಬಂದು ಅಪವ್ಯಾಖ್ಯಾನಕ್ಕೂ ಗುರಿಯಾದಂಥ ಅರಗ ಜ್ಞಾನೇಂದ್ರ ಅವರ ನಿಜವಾದ ವ್ಯಕ್ತಿತ್ವ ಏನು, ನಿಜವಾದ ರಾಜಕಾರಣಿಯಾಗಿ ಅವರು ಸಾಧಿಸಿದ ಸಾಧನೆ ಏನು, ಅವರನ್ನು ನಂಬಿ ವೋಟ್ ಹಾಕಿದ ಅವರ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು, ಮತ್ತು ಅವರ ಇಡೀ ಹೋರಾಟದ ಬದುಕಿನ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಕೆಲವು ಘಟನೆಗಳು ಏನು. ಯಾಕೆಂತಂದರೆ ಅವರನ್ನು ಬೆಳೆಸಿದ್ದು ಯಾರು, ಅವರಿಗೆ ಒಂದು ತನ್ನ ಮನೆಯ ಮಗುವಿನಾಗೆ ಅವರನ್ನು ಕಂಡು ಪ್ರೀತಿಯ ಒಡಲಲ್ಲಿ ಅವರನ್ನು ಸಾಕಿ ಸಲಹಿದ್ದು ಯಾರು ಅನ್ನುವಂಥ ಒಂದು ವಿಸ್ಮಯವನ್ನು ನೀವು ಕೇಳಿದರೆ ಅವರ ಬಾಯಿ ಮಾತಲ್ಲಿ, ನೀವು ಅಚ್ಚರಿಯಲ್ಲ, ಹೀಗೂ ಇರಬಹುದೇ ಬದುಕು ಅನ್ನುವಂಥ ಒಂದು ನಿರ್ಧಾರಕ್ಕೂ ವಿಸ್ಮಯಕ್ಕೂ ಬರ್ತೀರಿ. ಅರಗ ಜ್ಞಾನೇಂದ್ರ ಅವರ ಬದುಕು, ಭಾವ ಮತ್ತು ಅವರ ಸಾಧನೆ, ಅವರ ರಾಜಕೀಯ ಜೀವನದ ಒಟ್ಟು ಏರಿಳಿತಗಳು, ಅವರ ಜನಪ್ರಿಯತೆಯ ಗುಟ್ಟು, ಇವೆಲ್ಲವನ್ನು ಸಮಗ್ರವಾಗಿ ನಿಮ್ಮೆದುರು ಚಿತ್ರಿಸುವ ಕೆಲಸವನ್ನು ಮಾಡಿದ್ದೇನೆ. ಬನ್ನಿ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಬಹಳ ಕಾಲದ ನಂತರ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೇನೆ ನಾನು. ಬಟ್ ಸಾಮಾನ್ಯವಾಗಿ ನನ್ನ ಪತ್ರಿಕೋದ್ಯಮದ ಬದುಕು ಒಂದು 40 ವರ್ಷದ್ದು. ಹಾಗಾಗಿ ಅವತ್ತಿನಿಂದ ಸುದೀರ್ಘವಾದಂಥ ನಿಮ್ಮ ರಾಜಕೀಯ ಜೀವನವನ್ನು ಒಂದು ಪಕ್ಷಿ ನೋಟದಲ್ಲಿ ನೋಡ್ತಾನೆ ಬಂದಿದ್ದೇನೆ. ಕೆಲವು ರಾಜಕಾರಣಿಗಳು ಅವರು ಹಾಕಿದ ಬಟ್ಟೆಗೆ ಅಥವಾ ಅವರ ಬದುಕಿಗೆ ಒಂದು ಟ್ರಾನ್ಸ್ಪರೆನ್ಸಿ ಅಂತ ಏನಾದರೂ ಇದ್ದರೆ ಅದು ನಮ್ಮ ರಾಜ್ಯದಲ್ಲಿ ವರ್ತಮಾನದಲ್ಲಂತೂ ನಮ್ಮ ಕಣ್ಣಲ್ಲಿ ಎಣ್ಣೆ ಹಾಕಿ ಹುಡುಕಿದರೂ ಸಿಗೋದಿಲ್ಲ. ರಾಜಕೀಯಕ್ಕಾಗಿ ರಾಜಕೀಯಕ್ಕೆ ಬರೋದೇ ಸ್ವಾರ್ಥಕ್ಕಾಗಿ, ಅಥವಾ ರಾಜಕೀಯ ಅನ್ನೋದೇ ಇವತ್ತು ಅದರ ಒಟ್ಟು ಮೂಲ ಆಶಯವನ್ನೇ ಕಳ್ಕೊಂಡಿದೆ. ಇಂಥ ಹಿನ್ನೆಲೆಯಲ್ಲಿ ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡು ಒಂದು ಸುಸಂಸ್ಕೃತ ರಾಜಕಾರಣವನ್ನು ಮಾಡಿದವರು, RSSನ ಹಿನ್ನೆಲೆಯಿಂದ ಬಂದವರು, ಬಡತನದಿಂದ ಬಂದವರು. ಹಾಗಾಗಿ ನಿಮ್ಮ ಈ ರಾಜಕೀಯ ಜೀವನದ ಒಂದು ಒಟ್ಟು ಹೆಜ್ಜೆ ಗುರುತುಗಳನ್ನು ನಾವು ಜನರ ಎದುರು ಇಡೋಣ. ಕನಿಷ್ಠ ಪಕ್ಷ ಈ ರಾಜಕೀಯ ವ್ಯಕ್ತಿಗಳ ಇಂಥ ಒಂದು ಕೆಲಸಗಳನ್ನು, ಇಂಥ ಒಂದು ಬದುಕನ್ನು ಕಣ್ಣೆದುರು ದಾಖಲಿಸುವ ಮೂಲಕ ವರ್ತಮಾನದಲ್ಲಿ ಹೊಸ ಹುರುಪಿನಿಂದ ಬರುವ ಯುವ ರಾಜಕಾರಣಿಗಳಿಗೆ
ಒಂದು ಮಾರ್ಗದರ್ಶನ ಆದರೂ ಆಗಬಹುದು ಅನ್ನೋ ಆಶಯ, ಅದಾಗತ್ತೆ ಅನ್ನುವಂಥ ನಂಬಿಕೆ ಅಂತೂ ನನಗಂತೂ ಇಲ್ಲ. ಸೊ ತೀರ್ಥಹಳ್ಳಿ ಅಂತ ಒಂದು ಸಮೃದ್ಧವಾದಂಥ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಅಥವಾ ಪರಿಸರದ ದೃಷ್ಟಿಯಿಂದ, ಇವೆಲ್ಲ ದೃಷ್ಟಿಯಿಂದಲೂ ಒಂದು ಸಮೃದ್ಧವಾದಂಥ ನೆಲೆ ಅದು. ತೀರ್ಥಹಳ್ಳಿ, ಆಗುಂಬೆ, ಶಿವಮೊಗ್ಗ ಇವೆಲ್ಲ ಗೋಪಾಲಗೌಡರ ಚಳವಳದಿಂದ ಹಿಡಿದು ಕುವೆಂಪು ಅವರ ಸಾಹಿತ್ಯದ ಚಳವಳದಿಂದ ಹಿಡಿದು ನಮಗೆ ಬಹಳಷ್ಟು ಘನೀಕರಿತ ಒಂದು ನೆಲೆ ಅದು. ಸೊ ಈ ರಾಜಕೀಯ ಜೀವನದ 50 ವರ್ಷ ಒಂದು ಹಂತದಲ್ಲಿ ನೀವು ನಿರಂತರವಾಗಿ ಗೆದ್ದು ಬಂದಿರಿ. ಸೋಲಿನಿಂದ ಆರಂಭ ಆಯಿತು ನಿಮ್ಮ ರಾಜಕೀಯ ಜೀವನ. ಆಮೇಲೆ 5 ಬಾರಿ ಗೆದ್ದಿರಿ, ಗೃಹ ಮಂತ್ರಿ ಆದಿರಿ. ಬಹುತೇಕ ಎಲ್ಲ ಒಂದು ಹಂತದಲ್ಲೂ ನೀವು ನಿಮ್ಮ ರಾಜಕೀಯ ಜೀವನದ ಹೆಗ್ಗುರುತುಗಳನ್ನು ಸಂತೃಪ್ತವಾಗಿ ನೀವು ಅದನ್ನು ನಿಭಾಯಿಸಿದ್ರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಬಂದಿದ್ದೇನೆ. ನೀವು ಒಪ್ಪಿಕೊಂಡದ್ದಕ್ಕೆ ಅತ್ಯಂತ ಕೃತಜ್ಞನಾಗಿದ್ದೇನೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸೊ ನಿಮ್ಮ ರಾಜಕೀಯ ಜೀವನದ ಆರಂಭದ ದಿನಗಳನ್ನು ನೀವು ಗಮನಿಸುತ್ತಿದ್ದರೆ ನಿಮ್ಮ ಕುಟುಂಬ, ನಿಮ್ಮ ಹಿನ್ನೆಲೆ, ಇಲ್ಲೇ ನಿಮ್ಮ ಕಣ್ಣೆದುರೇ ಕಾಣ್ತಾ ಇರುವಂಥ ಕೆಲವು ವ್ಯಕ್ತಿಗಳು ನಿಮ್ಮನ್ನು ರೂಪಿಸಿದವರು, ಇವನ್ನೆಲ್ಲ ಇಟ್ಕೊಂಡು ಆರಂಭಿಸ್ಬೋದು ಅಂತ ಅನಿಸ್ತದೆ. ಸರ್, ಈಗ ಮೊದಲನೇದಾಗಿ ನಾನು ನಿಮ್ಮ ಕೃತಜ್ಞತೆ ಹೇಳ್ತಾ ಇದ್ದೀನಿ. ನನ್ನನ್ನು ಈ ಹಿನ್ನೆಲೆಯಲ್ಲಿ ಸಂದರ್ಶನ ಮಾಡಿ ಅದನ್ನು ದಾಖಲೆ ಮಾಡ್ತಾ ಇದ್ದೀರಿ. ನೀವು ಹೇಳಿದಂಥ ಒಳ್ಳೆಯ ಮಾತುಗಳಿಗೆ ನಾನು ಎಷ್ಟು ಮಟ್ಟಿಗೆ ಪಾತ್ರಧಾರಿಯೋ ಗೊತ್ತಿಲ್ಲ. ಆದರೆ ನಾನೊಂದಷ್ಟು ಜೀವನದಲ್ಲಿ ಎಥಿಕ್ಕನ್ನು ಇಟ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಬದುಕಬೇಕು ಅಂತೇಳಿ ಸಂಕಲ್ಪ ಮಾಡಿ ಬಂದಿದ್ದೀನಿ. ಅದು ಅಗತ್ಯ, ಅನಿವಾರ್ಯ ಕೂಡ ಆಗಿದೆ. ಯಾಕಂದರೆ ನನ್ನನ್ನು ಯಾರು ತಯಾರು ಮಾಡಿದ್ರೋ ಕನಸಿಟ್ಕೊಂಡು ಅವರ ಸಂಕಲ್ಪ ಕೂಡ ಆಗಿತ್ತು, ನಾನು ಹಿಂಗಿರಬೇಕು ಅಂತೇಳಿ. ಇವತ್ತು ನಾನು ಏನು ಬೆಳೆದು ನಿಂತಿದ್ದೀನಿ, ಅನೇಕ ಅಧಿಕಾರವನ್ನು ಅನುಭವಿಸಿದ್ದೀನಿ. ಈ ಸಂದರ್ಭದಲ್ಲೆಲ್ಲ ಯಾವುದೇ ಒಂದು ಸ್ವಚ್ಛತೆ ಇಲ್ಲದೆ ಇರುವಂಥ ಕೆಲಸ ಮಾಡಲಿಕ್ಕೆ ಆ ಆತ್ಮಗಳು ನನ್ನನ್ನು ನೋಡ್ತಾ ಇರ್ತವೆ ಅನ್ನೋ ಒಂದು ಭಯ ಒಂದು ಕಡೆ. ಇನ್ನೊಂದು ಕಡೆ ನಾನು ಏನೂ ಅಲ್ದಿದ್ದವನ್ನ ಈ ಹಂತಕ್ಕೆ ತಂದಿರತಕ್ಕಂಥ ಅವ್ರ ಬಗ್ಗೆ ಒಂದು ಕೃತಜ್ಞತಾಪೂರ್ವಕವಾಗಿ ಅವರ ಮಾತಿಗೆ ಸರಿಯಾಗಿ ನಡಿಬೇಕು ಅನ್ನುವಂಥದ್ದು ಒಂದು ಸಂಕಲ್ಪ. ಇವೆಲ್ಲವೂ ಕೂಡ ನನಗೆ ನೀವು ಹೇಳಿದಂಥ ಕೆಲವು ಮಾತುಗಳೇನಿದ್ದಾವೆ, ಸರಳವಾಗಿರಬೇಕು, ಸ್ವಚ್ಛವಾಗಿರಬೇಕು ಅನ್ನುವಂಥ ಒಂದು ಭಾವನೆ ನನಗೆ ಇವತ್ತೇನು ನಾನು ಆಗಿದ್ದೀನಿ, ಹಿಂದಕ್ಕೆ ತಿರುಗಿ ನೋಡಿದಾಗ ನಾನು ಹಿಂಗಾಗಿದ್ದು ಹೌದಾ ಅಂತೇಳಿ ಅನಿಸುತ್ತೆ. ನಾನು ಯಾವ ನೆಲೆಯಿಂದ ಬಂದಿದ್ದೀನಿ ಅಂತ. ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿಗೆ 10 ಜನ ಮಕ್ಕಳು, ನಾನು ಸೇರಿ 5 ಹೆಣ್ಣು 5 ಗಂಡು. ನನ್ನ ತಂದೆ ತಾಯಿ ಆ ಬಡತನ, ನಾನು ಹೈಸ್ಕೂಲಿಗೆ ಹೋಗುವಾಗ 3 ದಿನ ಅನ್ನ ಇರಲಿಲ್ಲ. ಹಲಸಿನ ಹಣ್ಣು ತಿಂದು ಬದುಕಿದ್ದು, ಅನ್ನದ ಬದಲಿಗೆ ಹಲಸಿನ ಹಣ್ಣು. ಇಂಥ ಒಂದು ಕಷ್ಟದ ಸಂಕಷ್ಟದಿಂದ PUC ಬಂದ ತಕ್ಷಣ 1 ವರ್ಷ ಶಾಲೆ ಬಿಟ್ಬಿಟ್ಟೆ. ಯಾಕಂದರೆ ಆಗಲೇ ಇಲ್ಲ, ಬದುಕೋಕ್ಕಾಗೋದಿಲ್ಲ. ನಾನು ಕೂಲಿಗೆ ಹೋಗಬೇಕು, ನಾನು ನನ್ನ ತಂಗಿ ಇನ್ನೊಬ್ಬರ ತೋಟಕ್ಕೆ ಹೋಗಿ ಮಣ್ಣು ಹೊರಲಿಕ್ಕೆ, ಗೊಬ್ಬರ ಹೊರಲಿಕ್ಕೆ, ಕಳೆ ಕೆಟ್ಟಲಿಕ್ಕೆ ಎಲ್ಲ ಹೋಗ್ತಾಯಿದ್ದೆ. ನಾನು ನನ್ನ ತಂಗಿ ಇಬ್ಬರು. ನನ್ನ ತಂಗಿ ಈಗಂತೂ 2 ತಿಂಗಳಿಂದ ಸತ್ತೋಗ್ಬಿಟ್ಲು, ಹುಷಾರಿಲ್ಲದೆ. ಅವಳು ನಾನು ಹೋಗ್ತಾಯಿದ್ವಿ. ಮನೆಗೆ 2 ಸೇರು ಅಕ್ಕಿ ತಂದಿದ್ದರಿಂದಾಗಿ ನಾವೆಲ್ಲ ಕೂತು ಒಂದು ಗಂಜಿ ಕುಡಿಯೋಂಥ ಒಂದು ಸ್ಥಿತಿ ಆಯಿತು. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿದೆ. ಆಸ್ತಿ ಸ್ವಲ್ಪ ಇತ್ತು. ನಮ್ಮ ತಂದೆ ಸ್ವಲ್ಪ ಹೊಣೆಗಾರಿಕೆ ಕಮ್ಮಿ, ಅವರಿಗೆ ಒಂದು ಸ್ವಲ್ಪ ಕುಡ್ತಾ ಅದು ಕಲ್ತಿದ್ರು. ಇದರಿಂದಾಗಿ ನಾವು ಸಾಲ ಹೆಚ್ಚಾಯಿತು. ಪ್ರತಿ ವರ್ಷ ಗದ್ದೆ ಕೊಯ್ಲು ಮಾಡೋದು, ಒಕ್ಕಲು ಮಾಡೋದು, ಅವ್ರಿಗೆ ಕಳ್ಸೋದು ಬಿಟ್ಟರೆ ಮನೆಯೊಳಗೆ ತಗೊಂಡೋಗೋದು ಏನೂ ಇಲ್ಲ. ಕಣದಿಂದ ಒಕ್ಕಲು ಮಾಡಿದ ಭತ್ತನ ಅವರಿಗೆ ಕಳಿಸೋದು. ಈ ಪರಿಸ್ಥಿತಿನಲ್ಲಿ ಒಂದಷ್ಟು ವರ್ಷ ಬದುಕಿದ್ವಿ. ಆಮೇಲೆ ನನಗೆ ಈ ಸಂದರ್ಭದಲ್ಲಿ 7ನೇ ತರಗತಿವರೆಗೆ ಓದಿ ಶಾಲೆ ಬಿಡ್ತಾ ಇದ್ದೆ ನಾನು. ಒಬ್ಬ ಕ್ರಿಶ್ಚಿಯನ್ ಟೀಚರ್ ಒಬ್ಬರು ಇದ್ದರು, ಬ್ಯಾಪ್ಟಿಸ್ಟ್ ಅಗೇರಾ ಅಂತ ನಮ್ಮ ಮಾರ್ಗದಲ್ಲಿ. ಅವರಿಗೆ ನನ್ನ ಕಂಡ್ರೆ ಭಾಳ ಪ್ರೀತಿ. ಒಂದು ದಿವಸ 7ನೇ ತರಗತಿ ರಿಸಲ್ಟ್ ಬಂದು ಒಂದು ಸ್ವಲ್ಪ ದಿವಸಕ್ಕೆ ರಸ್ತೆ ಮೇಲೆ ಅವರು ಸಿಕ್ಕಿದ್ರು. ಭೇಟಿಯಾಗಿ ಎಲ್ಲಿ ಸೇರ್ತಾ ಇದೆಯಾ ಹೈಸ್ಕೂಲಿಗೆ ಕೇಳಿದ್ರು. ಇಲ್ಲ ಸರ್, ಹೈಸ್ಕೂಲಿಗೆ ಸೇರಲ್ಲ, ಬಡತನ ಇದೆ, ಮನೇಲಿ ಕಷ್ಟ ಇದೆ, ನಾನು ಬಿಟ್ಬಿಡ್ತಾ ಇದ್ದೀನಿ, ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ತಾರಗೊಳ್ಳಿ ನಾಗರಾಜರಾವ್ ಅಂತ ಅವರು ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಮಾಡ್ಕೊಂಡು 62ನೇ ಇಸ್ವಿನಲ್ಲಿ ತೀರ್ಥಹಳ್ಳಿಗೆ ಬಂದರು ವಾಪಸ್. ಬೆಂಗಳೂರಿನಲ್ಲಿ ಸಿಕ್ಕಂಥ ಇಂಜಿನಿಯರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಊರಿಗೆ ಬಂದಿದ್ದರು.
ಅವ್ರ ತಂದೆ ಮಾಡಿಟ್ಟಂಥ ಒಂದು ಸ್ವಲ್ಪ ತೋಟದಲ್ಲಿ ಬದುಕ್ತಾಯಿದ್ರು. ಅವರೊಂದು ರೈಸ್ ಮಿಲ್ ನಡೆಸ್ತಾಯಿದ್ರು. ಅದೇ ರೈಸ್ ಮಿಲ್ ಎದುರುಗಡೆ ನಾವಿಬ್ಬರು ಗುರು ಶಿಷ್ಯ ಮಾತಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಅವ್ರು ಬಂದವ್ರು, ಏನು ಮಿಸ್ಟ್ರೆ ಎಲ್ಲೋಗಿದ್ರಿ ಅಂತ ಅವ್ರಿಗೆ ಕೇಳಿದ್ರು. ಇಲ್ಲ ಸರ್, ಇಲ್ಲೆಲ್ಲ ಹೋಗಿದ್ವಿ. ಇವನು ಯಾರು ಹುಡುಗ? ಹಿಂಗೆ ಜ್ಞಾನೇಂದ್ರ ಅಂತೇಳಿ ಹೇಳಿ, ಭಾಳ ಒಳ್ಳೆ ಹುಡುಗ ಸರ್. ಏನು ಓದ್ತಾ ಇದೆಯೋ? ಯಾವ 7ನೇ ತರಗತಿ ಪಾಸ್ ಆಗಿದೆಯಾ? ಹೈಸ್ಕೂಲಿಗೆ ಎಲ್ಲಿ ಸೇರ್ತೀಯಾ ಕೇಳಿದ್ರು. ಅವ್ರು ಮೇಷ್ಟ್ರು ಹೇಳಿದ್ರು, ಸೇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಕೂಲಿಗೆ ಹೋಗ್ತಾನಂತೆ ಅಂತ. ಅವ್ರು ನನ್ನ ಬೆನ್ನ ಮೇಲೆ ಕೈ ಹಾಕಿ, ಹಾಗೆ ಮಾಡಬಾರ್ದು, ಓದುವಾಗ ಓದಿಬಿಡ್ಬೇಕು ಅಂತೇಳಿ ಹೇಳಿ ಅವ್ರ ಜೇಬಲ್ಲಿ ಇದ್ದಿದ್ದು 25 ರೂಪಾಯಿ ಅವತ್ತು ನನ್ನ ಜೇಬಿಗೆ ಹಾಕಿ, ಕೋಣಂದೂರು ಹೈಸ್ಕೂಲಿಗೆ ಹೋಗಿ ಜಾಯ್ನ್ ಆಗು, ನಿಮ್ಮ ಮನೆಯಿಂದ ಕೋಣಂದೂರು ಹತ್ತಿರ ಆಗುತ್ತೆ, ಆಮೇಲೆ ಬಾ ನೀನು, ನಾನೆಲ್ಲ ನೋಡ್ಕೊಳ್ತೇನೆ, ನೀನು ಹೆದರುಬೇಡ ಹೋಗು ಅಂದರು. ಅವತ್ತಿನಿಂದ ನನ್ನ ಬದುಕು ಬದಲಾವಣೆ ಆಗಿದೆ. ತಾರಗೊಳ್ಳಿ ನಾಗರಾಜರಾವ್ ಅಂತ ಅವರು ಬ್ರಾಹ್ಮಣರು, ನಾನು ಒಕ್ಕಲಿಗರು, ಅರ್ಥಾತ್ ಸಂಬಂಧವೇ ಇಲ್ಲ ನಮಗೆ, ಆಕಸ್ಮಿಕ ಇದೊಂದು. ಆಮೇಲೆ ನನಗೆ BCom ಮುಗಿಯೋವರೆಗೆ ಅನ್ನ ಕೊಟ್ಟರು, ಬಟ್ಟೆ ಕೊಟ್ಟರು, ಫೀಸ್ ಕೊಟ್ಟರು, ಪ್ರತಿಯೊಂದನ್ನು ಕೊಟ್ಟರು. ನಾನು BCom ಮುಗಿಸಿ ಮತ್ತೆ ಯಾವುದಾದ್ರು ಒಂದು ಕ್ಲರ್ಕ್ ಕೆಲಸ ಹುಡುಕಬೇಕು ಅಂತ ಅಲ್ಲಿ ಇಲ್ಲಿ ಅಲಿತಾ ಇದ್ದೆ. ಅಷ್ಟೊತ್ತಿಗೆ ಕರೆದ್ರು. ಅವ್ರು ಹೇಳಿದ್ರು, ನಿನ್ನ ಹೊಟ್ಟೆಪಾಡಿಗಾಗಿ ನಿನ್ನನ್ನು ನಾನು ಹಿಂಗೆಲ್ಲ ಬೆಳೆಸಲ್ಲಪ್ಪ, ಒಂದಷ್ಟು ಜನಕ್ಕೆ ಆಶ್ರಯ ಆಗುವಂಥ ವ್ಯಕ್ತಿತ್ವ ಆಗಬೇಕು ನೀನು ಅಂತ ಹೇಳಿದ್ರು. ನಾನು ಹೆಂಗೆ ಆಗೋದು ಕೇಳಿದೆ. ನಾನು ಬರೀ ಕೇಳಿ ಏನಾಗೋದು, ಮನೇಲಿ ಬೇರೆ ತೊಂದರೆ, ಮನೆ ಆಶ್ರಯವೇ ಸರಿ ಸರಿ ಇಲ್ಲ. ಕೇಳಿದ್ರೆ ನಮ್ಮ ಮಿಲ್ಲಲ್ಲಿ ಬಂದು ಇದ್ಬಿಡು, ಕೆಲಸ ಮಾಡ್ತಾಯಿರು, ಮತ್ತು ಯೋಚನೆ ಮಾಡೋಣ ಅಂದರು. ಅವತ್ತಿನಿಂದ ಮಿಲ್ಲಲ್ಲಿ ಸೇರ್ಕೊಬಿಟ್ಟೆ ನಾನು. ಅಲ್ಲೇ ಊಟ, ಅಲ್ಲೇ ತಿಂಡಿ, ಅಲ್ಲೇ ಮಲಗೋದು. ಮನೆಗೆ ಒಂದು 70-80 ರೂಪಾಯಿ ಕೊಡ್ತಿದ್ರು, ತೊಗೊಂಡೋಗಿ ಕೊಡ್ತಿದ್ದೆ ಖರ್ಚಿಗೆ. BCom ಓದಿದೆ. ಓದುವಾಗಲೇ ನನಗೆ RSSನ ಸಂಪರ್ಕ. ತಾರಗೊಳ್ಳಿ ನಾಗರಾಜರಾವ್ ಮೂಲತಃ RSSನಿಂದ ಬಂದಂಥವ್ರು. ಆ ಕಾರಣಕ್ಕಾಗಿಯೇ ನಾಗರಾಜರಾವು ಮತ್ತು ನೋಡಿದ್ರಿ ನೀವು, ಮೊದಲನೇವ್ರು ನಾಗರಾಜರಾಯರು, ಎರಡನೇವ್ರು ಬೆನಕ ಭಟ್ರು ಅಂತ, ಮೂರನೇವರು ಪುರುಷೋತ್ತಮ್ ಅಂತೇಳಿ ಹೇಳಿ. ಅವರು 3 ಜನ ಗ್ರ್ಯಾಜುಯೇಟ್ಸ್ ಆ ಕಾಲದಲ್ಲಿ, 60-62. ಪುರುಷೋತ್ತಮ್ BSc AG, ಇವರು ನಾಗರಾಜರಾವು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಅವರು 3 ಜನ ಇಲ್ಲೆಲ್ಲೋ ಪಾರ್ಕ್ನಲ್ಲಿ ಕೂತು ಮಾತಾಡಿ, ನಮ್ಮ ತೀರ್ಥಹಳ್ಳಿಯಲ್ಲಿ RSS ಇಲ್ಲವೇ ಇಲ್ಲ, ಹಂಗಾಗಿ ನಾವು ಇಲ್ಲಿದ್ದು ಏನು ಮಾಡೋದು, ಅಲ್ಲಿ ಹೋಗೋಣ ಅಂತ ಬಂದುಬಿಟ್ಟಿದ್ದ. ಸೀದಾ ಬಂದೇ ಬಿಟ್ಟಿದ್ದ. ಬಂದು ಅವ್ರ ಬದುಕನ್ನು ಕಟ್ಕೊಂಡು ನಮ್ಮ ಬದುಕಿಗೆಲ್ಲ ಆಶ್ರಯ ಮಾಡಿದ್ರು. ನಾಗರಾಜರಾವ್ ಒಂದು ರೈಸ್ ಮಿಲ್ ವಹಿಸ್ಕೊಂಡು ಮಾಡ್ತಾಯಿದ್ರು. ಅವರು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾಯಿದ್ರು, ಯಾರ್ದೋ ಒಂದು ಮನೆ ಕಟ್ಸ್ಕೊಡೋದು, ಅದು ಮಾಡೋದು, ಇದು ಮಾಡೋದು. ಬಂದಂಥ ದುಡ್ಡನ್ನು ಅವ್ರು ಎಂಥ ವಿಚಿತ್ರ ಮನುಷ್ಯ ಅಂದರೆ, 1 ಪಂಚೆ 1 ಶರ್ಟು, ಬೇರೆ ಏನಿಲ್ಲ. 2 ಪಂಚೆ 2 ಶರ್ಟ್, ಒಂದು ವಾಶ್ ಮಾಡಿ ಹಾಕೋದು, ಅದನ್ನೊಂದು ಉಟ್ಕೊಳ್ಳೋದು, ಹಾಗೆ ಅದು. ಅವರಿಬ್ಬರು ತಂಗಿಯರು ಇಲ್ಲಿ ಬೆಂಗಳೂರಿನಲ್ಲಿದ್ದರು. ಅವರು 2 ಶರ್ಟು 2 ಪಂಚೆ ಕಳಿಸ್ತಿದ್ರು ಅವ್ರಿಗೆ ವರ್ಷಕ್ಕೆ. ಅವರು 2 ಕ್ವಿಂಟಾಲ್ ಅಕ್ಕಿ ಅವರ ಮನೆ ಅವ್ರ ತಂಗಿಯರ ಮನೆಗೆ ಕಳಿಸ್ತಾಯಿದ್ರು. ನಾನೇ ಲಾರಿಲಿ ಬುಕ್ ಮಾಡ್ತಿದ್ದೆ. ಕಾಲಿಗೆ ಚಪ್ಪಲಿ ಕೂಡ ಹಾಕ್ತಿರಲಿಲ್ಲ ಅವರು ಹಳ್ಳೀಲಿ ಓಡಾಡುವಾಗ. ತೀರ್ಥಹಳ್ಳಿ ಬರುವಾಗ, ಟೌನಿಗೆ ಬರುವಾಗ ಚಪ್ಪಲಿ ಹಾಕ್ಕೊಂಡು ಬರ್ತಿದ್ರು. ಇಷ್ಟು ಸರಳವಾದಂಥ ಜೀವನ. ಅವ್ರ ಜೊತೆಗೆ ನಾನು ಬದುಕಿದೆ. ಎಮರ್ಜೆನ್ಸಿನಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ಅರೆಸ್ಟ್ ಮಾಡಿಬಿಟ್ರು. ಎಮರ್ಜೆನ್ಸಿ ವಿರೋಧಿಸಿ, ಅವಾಗೆಲ್ಲ ಚಳವಳಿ ನಡೀತಾ ಇತ್ತು, ನಾನು ವಿರೋಧಿಸಿದೆ. ನನ್ನ ಸ್ಟೂಡೆಂಟ್ ಲೀಡ್ರು ಅಂತೇಳಿ ಹೇಳಿ ಹೇಳ್ಕೊಂಡೋಗಿ 6 ತಿಂಗಳ ಕಾಲ ಜೈಲೊಳಗಿಟ್ರು. ನಿಮ್ಮೊಟ್ಟಿಗೆ ಯಾರೆಲ್ಲ ಇದ್ರು ಆಗ? JH ಪಟೇಲ್ರು ಇದ್ದರು. 2 ತಿಂಗಳು JH ಪಟೇಲ್ರು ಒಟ್ಟಿಗೆ ನಾವಿದ್ವಿ. 2 ತಿಂಗಳ ನಂತರ ಅವ್ರಿಗೆ ಮೀಸಾ ಹಾಕಿದ್ರು, ಬೆಂಗಳೂರು ಜೈಲಿಗೆ ತಂದರು. DS ಶಂಕರಮೂರ್ತಿಯವರು ಇದ್ದರು, ಅಂತ ಅನೇಕರು ಇದ್ದರು. ನಾನು 6 ತಿಂಗಳು ಅಲ್ಲೇ ಇದ್ದೆ. ತುಂಬ ಘಟಾನುಘಟಿಗಳು. ತುಂಬ ಜನ ಇದ್ದರು. ಹಾಗಾಗಿ ವಿದ್ಯಾರ್ಥಿ ದಶೆಯಲ್ಲೇ ಹೋರಾಟಗಳು, ಆವಾಗ ಬೀದಿಗಿಳಿದ ಹೋರಾಟ. ನಾನು ಆಮೇಲೆ ವಿದ್ಯಾರ್ಥಿ ಯೂನಿಯನ್ನಿನ ಅಧ್ಯಕ್ಷ ಆದೆ ಕಾಮರ್ಸ್ ಕಾಲೇಜಿನಲ್ಲಿ. ಇವೆಲ್ಲವೂ ಕೂಡ ಒಂದು ಲೀಡರ್ಶಿಪ್ ಗುಣ, ಒಂದು ಮುಖಂಡತ್ವದ ಒಂದು ಗುಣ ನನ್ನಲ್ಲಿದೆ ಅಂತೇಳಿ ಹೇಳಿ ಕಾಣಿಸೋ ಹಂಗೆ ಆಯಿತು ಜನಕ್ಕೆ. ಊರಿಗೆ ಬಂದಾಗ ಸಣ್ಣ ಪುಟ್ಟ ಸಂಗತಿಗಳು, ಅನೇಕರು ಪೊಲೀಸ್ ಸ್ಟೇಷನಲ್ಲಿ ನಡೆಯುವಂಥ ಹ್ಯಾರಾಸ್ಮೆಂಟು, ತಾಲೂಕು ಆಫೀಸಲ್ಲಿ ನಡೆಯುವ ಹ್ಯಾರಾಸ್ಮೆಂಟು ನೋಡಿ ಸಹಜವಾಗಿ ನಮಗೆ ಸಿಟ್ಟು ಬರ್ತಿತ್ತು. ಇವ್ರೇನು ಸರ್ಕಾರಿ ಸಂಬಳ ತಿಂದು ಜನಕ್ಕೆ ಒಂಥರ ಗುಲಾಮರ ರೀತಿ ನಡ್ಸ್ಕೊಳ್ತಾ ಇದ್ದಾರೆ. ಹೋಗಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡ್ತಾಯಿದ್ವಿ, ಪೊಲೀಸ್ ಸ್ಟೇಷನ್ ಗೆರಾವ್ ಮಾಡ್ತಾಯಿದ್ವಿ. ಇದನ್ನೆಲ್ಲ ಮಾಡೋದು ನೋಡಿ ನಮ್ಮ ತೀರ್ಥಹಳ್ಳಿ ಜನಕ್ಕೆ ಆವಾಗ ಪೊಲೀಸ್ ಸ್ಟೇಷನ್ ಹತ್ತಿರ ಕೂಡ ನಿಲ್ಲಕ್ಕೆ ಹೆದರುವಂಥ ಕಾಲ. 76-27ನೇ ಇಸ್ವಿನ ಪ್ರಶ್ನಿಸುವ ಪ್ರಶ್ನೆ ಬಿಡಿ, ನಿಲ್ತಿರಲಿಲ್ಲ ಅಂಥ ಪರಿಸ್ಥಿತಿ. ಊರಿಗೆ ಯಾರಾದರೂ ಕಾನ್ಸ್ಟೇಬಲ್ ಬಂದರೆ ಹೆದರು ಓಡೋಗೋಂಥ ಒಂದು ವಾತಾವರಣ ಇತ್ತು.
ಆವಾಗ ನಾವು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡ್ತಾಯಿದ್ವಿ, ಪ್ರತಿಭಟನೆ ಮಾಡ್ತಾಯಿದ್ವಿ, ನೂರಾರು ಜನರನ್ನು ಸೇರಿಸ್ತಾಯಿದ್ವಿ, ಗೆರವು ಮಾಡ್ತಾಯಿದ್ವಿ. ಅದು ಏನೋ ಒಂದು ಕೆಟ್ಟ ಧೈರ್ಯ ನನಗೆ. ಜನ ಈಗ ಅರೆಸ್ಟ್ ಆಗ್ತಾನೆ, ಈಗ ಹೊಡಿತಾರೆ ಇವನಿಗೆ ಅಂತ ಕುತೂಹಲದಿಂದ ನೋಡೋಕ್ಕೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಸೇರ್ತಿದ್ರು. ಏನೂ ಆಗದೇನೆ ಪೊಲೀಸರು ಅನ್ಯಾಯ ಮಾಡಿದವರು ಕ್ಷಮೆ ಕೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾಯಿದ್ವಿ. ವಾಪಸ್ ಬಂದಿದ್ದು ನೋಡಿ, ಇವನೇನೋ ಒಂದು ಇದೆ ಇವನ ಹತ್ರ ಶಕ್ತಿ ಅಂತ. ಅನೇಕ ನನ್ನ ಜೊತೆಯಲ್ಲಿರುವಂಥ ಯುವಕರನ್ನ ಒಟ್ಟಿಗೆ ಸೇರಿಸಿದ್ವಿ. ಈ ಪುರುಷೋತ್ತಮರಾಯರ ಆಶೀರ್ವಾದ, ಬೆನಕಭಟ್ರ ಆಶೀರ್ವಾದ. ಆ ಪುರುಷೋತ್ತಮರಾಯರು ನನ್ನನ್ನು ಅವಾಗ ಜನಸಂಘದಲ್ಲಿದ್ದರು, ಅವರು ನನ್ನನ್ನು ಕರ್ಕೊಂಡು ಹಳ್ಳಿ ಸುತ್ತಿದ್ರು, ನನ್ನನ್ನು ಪರಿಚಯ ಮಾಡಿಕೊಡ್ತಾಯಿದ್ರು. ಇದರ ಪರಿಣಾಮವಾಗಿ 75ನೇ ಇಸ್ವಿನಲ್ಲಿ ನನಗೆ ನಾನು ಬೇಡ ಅಂತ ಹೇಳಿದ್ರು ಕೂಡ BJP ಟಿಕೆಟ್ ಕೊಟ್ಟು AK ಸುಬ್ಬಯ್ಯನವರು ಅವತ್ತಿದ್ದರು, ನನಗೆ ಕಂಟೆಸ್ಟ್ ಮಾಡಿಸಿದ್ರು. ನನಗೆ ಅವತ್ತು ಆತ್ಮವಿಶ್ವಾಸ ಇರಲಿಲ್ಲ, ನಾನು MLA ಆಗಿ ನಾನು ಮಾಡಬಲ್ಲ ಇಲ್ಲಿ ಅಂತೇಳಿ ಹೇಳಿ ನನಗೆ ಅನ್ನಿಸ್ತಾಯಿತ್ತು. ಅವಾಗ ಟಿಕೆಟ್ ಕೊಟ್ಟು ಕಂಟೆಸ್ಟ್ ಮಾಡಿಸಿದ್ರು. ನಾನು 2,500 ಓಟಲ್ಲಿ ಸೋತಿದ್ದೀನಿ. DB ಚಂದ್ರೇಗೌಡರಂಥ ಘಟಾನುಘಟಿಗಳು ಹೌದೌದು, ಅವ್ರ ಎದುರುಗಡೆ ಗೆಲ್ಲೋದು ಭಾಳ ಕಷ್ಟ. ಇಡೀ ಜನ ಎಲ್ಲ ಅವ್ರ ಜೊತೆಗಿದ್ದರು. ನಾವು ಹೋರಾಟ ಮಾಡಿದಂಥ ಬಡವರು 76-77ರಿಂದ ಕಾಲೇಜ್ ಬಿಟ್ಟು ಬಂದ ತಕ್ಷಣ ಹೋರಾಟದ್ದೇ ಶುರು ಮಾಡಿದ್ದು. ಆ ಬಡವರು, ಸಾಮಾನ್ಯ ಜನ, ಕೂಲಿಕಾರರು ನನ್ನ ಜೊತೆಗೆ. ಸ್ವಲ್ಪ ಇರೋರು ಇವನು ಎಂತ ಮಾಡ್ತಾನೆ ಹೋದರೆ ಅವರು ಒಳ್ಳೆಯವರಿದ್ದಾರೆ ಅಂತ ಎಸ್ಟಾಬ್ಲಿಷ್ಡ್ ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾನು ಆ ಚುನಾವಣೆಯಲ್ಲಿ ಸೋತೆ, 85 ಚುನಾವಣೆಯಲ್ಲಿ ಸೋತೆ, 89 ಚುನಾವಣೆಯಲ್ಲೂ ಸೋತೆ. 3 ಚುನಾವಣೆ ಸೋಲಾಯಿತು. ಬಹುಶಃ ಸೋಲು ನಿಮಗೆ ಒಳ್ಳೆ ಪಾಠವನ್ನು ಕಲಿಸ್ತಾರೆ.